BA 6ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 6ನೇ ಸೆಮಿಸ್ಟರ್ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ DSSC 16ರ ಆಧುನಿಕ ಭಾರತೀಯ ರಾಜಕೀಯ ಚಿಂತಕರು ಮಾಡರ್ನ್ ಇಂಡಿಯನ್ ಪೊಲಿಟಿಕಲ್ ಥಿಂಕರ್ಸ್ ಈ ಅಧ್ಯಾಯ ವಿಷಯಕ್ಕೆ ಸಂಬಂಧಿಸಿದಂತಹ ಈಗಾಗಲೇ ನಾವು ಈ ಒಂದು ವಿಷಯದ ಅಧ್ಯಾಯ 1ರ ಆರಂಭಿಕ ಸಮಾಜ ಸುಧಾರಕರು ಅರ್ಲಿ ಸೋಷಿಯಲ್ ರಿಫಾರ್ಮರ್ಸ್ ಈ ಅಧ್ಯಾಯದ ಕುರಿತು ಈಗಾಗಲೇ ಭಾಗ 1 ವಿಡಿಯೋದಲ್ಲಿ ನಾವು 5 ಅಂಕದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಿದ್ದೀವಿ. ಈಗ ಮುಂದುವರೆದು ಭಾಗ 2 ವಿಡಿಯೋ ಇದಾಗಿದೆ. ಈ ಒಂದು ವಿಡಿಯೋದಲ್ಲಿ ನಾವು ಇದೇ ಅಧ್ಯಾಯದ ಮತ್ತಷ್ಟು 5 ಅಂಕದ ಅಥವಾ 10 ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ತಪ್ಪಿ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಶುಭ ನುಡಿಯೊಂದಿಗೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಾದರೆ, ಇತಿಹಾಸ ಓದುವಂಥ ವ್ಯಕ್ತಿಗಳಾಗಬೇಡಿ, ಇತಿಹಾಸ ನಿರ್ಮಿಸುವಂಥ ವ್ಯಕ್ತಿಗಳಾಗಿ ಅಂತ ಹೇಳ್ತಾ ಒಂದು ಶುಭ ನುಡಿಯೊಂದಿಗೆ 5 ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಬನ್ನಿ. 5 ಅಂಕದ ಪ್ರಶ್ನೋತ್ತರಗಳು. ಅದರಲ್ಲಿ ಪ್ರಶ್ನೆ ನಂಬರ್ 1, ಜ್ಯೋತಿಬಾ ಫುಲೆಯವರ ಕುರಿತು ಪರಿಚಯಾತ್ಮಕ ಟಿಪ್ಪಣಿ ಬರೆಯಿರಿ. ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಉತ್ತರ ಜ್ಯೋತಿಬಾ ಫುಲೆ ಪೀಠಿಕೆ. 19ನೇ ಶತಮಾನದ ಭಾರತೀಯ ಸಮಾಜ ಸುಧಾರಣೆಯಲ್ಲಿ ಮಹಾರಾಷ್ಟ್ರದ ಜ್ಯೋತಿಬಾ ಫುಲೆ ಪ್ರಮುಖರು. ಇವರು ಸಮಾಜ ಸುಧಾರಕರಾಗಿ, ಬರಹಗಾರರಾಗಿ, ಸಂಪಾದಕರಾಗಿ, ತತ್ವಜ್ಞಾನಿಯಾಗಿ, ಚಿಂತಕರಾಗಿ ವಿವಿಧ ಕಾಣಿಕೆಗಳನ್ನು ನೀಡಿ ಮಹಾತ್ಮ ಫುಲೆ ಎನಿಸಿಕೊಂಡಿರುವರು. ಭಾರತೀಯ ಸಮಾಜದಲ್ಲಿನ ಬಹುಸಂಖ್ಯಾತ ಮಹಿಳೆಯರು ಮತ್ತು ಕೆಳ ಜಾತಿಯವರ ಕಲ್ಯಾಣಕ್ಕೆ ಶ್ರಮಿಸಿದ ಫುಲೆಯವರು ಕ್ರಾಂತಿಕಾರಕ ಸುಧಾರಣೆಗಳೊಡನೆ ಭಾರತದ ಸಾಮಾಜಿಕ ಕ್ರಾಂತಿಯ ಪಿತಾಮಹ ಎನಿಸಿದವರು. ಗಮನಾರ್ಹ ಅಂಶವೇನೆಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಮೇಲೆ ಜ್ಯೋತಿಬಾರ ಚಿಂತನೆಗಳು ಪ್ರಭಾವ ಬೀರಿದ್ದು ಅವರು ಫುಲೆಯವರನ್ನು ಸಾಮಾಜಿಕ ಸುಧಾರಣೆಯ ವಿಚಾರದಲ್ಲಿ ತಮ್ಮ ಗುರುವೆಂದು ಬಣ್ಣಿಸಿದ್ದರು. ಮುಂದುವರಿದು ಜ್ಯೋತಿಬಾ ಫುಲೆಯವರ ಸಂಕ್ಷಿಪ್ತ ಪರಿಚಯವನ್ನು ನೋಡೋದಾದರೆ, ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಜ್ಯೋತಿಬಾ ಫುಲೆ. ಮಹಾತ್ಮ ಫುಲೆಯವರು ಏಪ್ರಿಲ್ 11, 1827ರಂದು ಜನಿಸಿದ್ದರು. ಇವರ ಪೂರ್ಣ ಹೆಸರು ಜ್ಯೋತಿರಾವ್ ಗೋವಿಂದರಾವ್ ಫುಲೆ. ಜ್ಯೋತಿಬಾ ಫುಲೆಯವರ ತಮ್ಮ ಪತ್ನಿ ಸಾವಿತ್ರಿಬಾ ಫುಲೆಯವರಿಗೆ ಶಿಕ್ಷಣ ಒದಗಿಸುವುದರೊಡನೆ ಭಾರತೀಯ ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ಕಲ್ಪಿಸಲು ಶ್ರಮಿಸಿದರು. ಈ ನಿಟ್ಟಿನಲ್ಲಿ ಬಾಲಕಿಯರಿಗಾಗಿ ಪ್ರತ್ಯೇಕ ಶಾಲೆಯೊಂದನ್ನು ಆಗಸ್ಟ್ 1848ರಲ್ಲಿ ಪ್ರಾರಂಭಿಸಿದರು. ಬಾಲಕಿಯರಿಗೆ ಮಾತ್ರವಲ್ಲದೆ ಕೆಳ ಜಾತಿಯವರಲ್ಲಿ ಹಾಗೂ ಜನ ಸಮುದಾಯದಲ್ಲಿ ಶಿಕ್ಷಣ ಹರಡಬೇಕೆಂದು ಫುಲೆ ಆಶಿಸಿದ್ದರು. ಇದರೊಡನೆ ಜ್ಯೋತಿಬಾರವರು ಜಾತಿಗಳ ನಿರ್ಮೂಲನೆ, ಮಹಿಳಾ ಸಬಲೀಕರಣ, ಅಸ್ಪೃಶ್ಯತಾ ನಿಷೇಧಕ್ಕೆ ಉತ್ಸುಕರಾಗಿದ್ದು ತಮ್ಮ ಅನುಯಾಯಿಗಳೊಡನೆ ಸೆಪ್ಟೆಂಬರ್ 18, 1873ರಲ್ಲಿ ಸತ್ಯಶೋಧಕ ಸಮಾಜವೊಂದನ್ನು ಸ್ಥಾಪಿಸಿದರು. ಸಮಾಜದಲ್ಲಿ ಶೂದ್ರ, ಅತಿಶೂದ್ರ ಹಾಗೂ ಅಸ್ಪೃಶ್ಯರಿಗಾಗುವ ಶೋಷಣೆಯನ್ನು ಹೋಗಲಾಡಿಸಿ ಶೈಕ್ಷಣಿಕ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆ ತರುವುದು ಈ ಸಮಾಜದ ಗುರಿಯಾಗಿತ್ತು ಎಂಬುದು ಅವರ ಒಂದಿಷ್ಟು ಸಂಕ್ಷಿಪ್ತ ವಿವರಣೆಗೆ ಉತ್ತರವಾಗಿತ್ತು. ಇನ್ನು ಮುಂದುವರೆದು ಪ್ರಶ್ನೆ ನಂಬರ್ 4, ಜ್ಯೋತಿಬಾ ಫುಲೆ ಅವರ ಸಮಾಜ ಸುಧಾರಣೆಗೆ ನೀಡಿದ ಕೊಡುಗೆಗಳನ್ನು ಪರಿಶೀಲಿಸಿರಿ. ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಭಾರತೀಯ ಸಮಾಜ ಸುಧಾರಣೆಗೆ ಜ್ಯೋತಿಬಾ ಫುಲೆಯವರ ಕೊಡುಗೆಗಳು. ಜ್ಯೋತಿಬಾ ಫುಲೆಸ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಸೋಷಿಯಲ್ ರಿಫಾರ್ಮೇಷನ್. ಇದರ ಬಗ್ಗೆ ನೋಡೋದಾದರೆ, ಸತ್ಯಶೋಧಕ ಸಮಾಜದ ನೆರವಿನಿಂದ ಭಾರತೀಯ ಸಮಾಜ ಸುಧಾರಣೆಗೆ ಮುಂದಾದ ಫುಲೆಯವರು ಗಮನಾರ್ಹ ಕಾಣಿಕೆಗಳನ್ನು ನೀಡಿದ್ದಾರೆ. ತುಳಿತಕ್ಕೊಳಗಾದ ಹಾಗೂ ದುರ್ಬಲ ವರ್ಗಗಳ ಜನರನ್ನು ಕೇಂದ್ರೀಕರಿಸಿ ಕೈಗೊಂಡ ಫುಲೆಯವರ ಸುಧಾರಣೆಗಳು ಭಾರತೀಯ ಸಮಾಜದಲ್ಲಿ ಕ್ರಾಂತಿಕಾರಕ ಬೆಳವಣಿಗೆಗಳಿಗೆ ಕಾರಣವಾಗಿದ್ದವು. ಈ ಕೆಳಗೆ ಫುಲೆಯವರು ಸಮಾಜ ಸುಧಾರಣೆಯ ನಿಟ್ಟಿನಲ್ಲಿ ನೀಡಿದ ಪ್ರಮುಖ ಕೊಡುಗೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಅದರಲ್ಲಿ ಫಸ್ಟ್ ಒನ್, ಜಾತಿ ವ್ಯವಸ್ಥೆಯ ನಿರ್ಮೂಲನೆಗೆ ಪ್ರಯತ್ನ. ಫುಲೆಯವರು ಸಮಾಜದಲ್ಲಿ ಅಸಮಾನತೆಗೆ ಕಾರಣವಾಗಿರುವ ಜಾತಿ ವ್ಯವಸ್ಥೆಯನ್ನು ಬಲವಾಗಿ ವಿರೋಧಿಸಿದರು. 1873ರಲ್ಲಿ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸುವ ಮೂಲಕ ಸಮಾಜದಲ್ಲಿನ ಕೆಳ ಜಾತಿಯವರ ಮೇಲಿನ ದಬ್ಬಾಳಿಕೆಗೆ ಹಾಗೂ ಶೋಷಣೆಯನ್ನು ಹೋಗಲಾಡಿಸಿ ಅವರ ಹಕ್ಕುಗಳ ರಕ್ಷಣೆಗೆ ಪ್ರಯತ್ನಿಸಿದರು.
ಸೃಷ್ಟಿಕರ್ತನಾದ ದೇವರು ಜಗತ್ತಿನ ಎಲ್ಲ ಮಾನವರನ್ನು ಸ್ವತಂತ್ರವಾಗಿರಲು ಬಯಸಿದ್ದು ಪ್ರತಿಯೊಬ್ಬರೂ ಅವರ ಹಕ್ಕುಗಳನ್ನು ಅನುಭವಿಸಲು ಸಾಮರ್ಥ್ಯವನ್ನು ಕರುಣಿಸಿರುತ್ತಾನೆ. ಹೀಗಾಗಿ ಮಾನವ ಇತರ ಮಾನವರನ್ನು ದಬ್ಬಾಳಿಕೆಗೊಳಪಡಿಸುವುದು ಸೂಕ್ತವಲ್ಲವೆಂಬ ಅಂಶವನ್ನು ಪ್ರತಿಪಾದಿಸುವ ಮೂಲಕ ಜಾತಿ ವ್ಯವಸ್ಥೆಯಡಿ ಕೆಳ ಜಾತಿಯವರ ಪರವಾಗಿ ಹೋರಾಡಿದರು. ಕೆಳ ಜಾತಿಯವರನ್ನು ಕಾನೂನಿನ ಆಳ್ವಿಕೆಯಡಿ ಸಮಾಜವಾಗಿ ಕಾಣುವ ಬ್ರಿಟಿಷ್ ಆಡಳಿತವನ್ನು ಜಾತಿ ವ್ಯವಸ್ಥೆಯ ನಿರ್ಮೂಲನೆಯ ಅಂಗವಾಗಿ ಫುಲೆಯವರು ಬೆಂಬಲಿಸಿದರು. ಮುಂದುವರೆದು ಎರಡನೆಯ ಸುಧಾರಣೆ ಸಾರ್ವತ್ರಿಕ ಶಿಕ್ಷಣದ ಪ್ರತಿಪಾದನೆ. ಫುಲೆಯವರನ್ನು ಭಾರತದಲ್ಲಿ ಸಾರ್ವತ್ರಿಕ ಶಿಕ್ಷಣ ಪ್ರತಿಪಾದಿಸಿದ ಮೊದಲಿಗರೆಂದು ಪರಿಗಣಿಸಲಾಗುತ್ತದೆ. ಅದುವರೆಗೂ ಸಮಾಜದ ಕೆಲವೇ ವರ್ಗಕ್ಕೆ ಸೀಮಿತವಾಗಿದ್ದ ಶಿಕ್ಷಣವನ್ನು ಸರ್ವರಿಗೂ ದೊರೆಯುವಂತೆ ಫುಲೆ ಒತ್ತಾಯಿಸಿದರು. ಅಸ್ತಿತ್ವದಲ್ಲಿದ್ದ ಸಾಮಾಜಿಕ ಕಂದಾಚಾರಗಳನ್ನು ಮೀರಿ ಮಹಿಳೆಯರು ಹಾಗೂ ಕೆಳ ಜಾತಿಯವರಿಗೆ ಶಿಕ್ಷಣ ಒದಗಿಸಲು ಅವರು ಮುಂದಾದರು. ಈ ನಿಟ್ಟಿನಲ್ಲಿ ಬಾಲಕಿಯರಿಗಾಗಿಯೇ ಮೊದಲು ಶಾಲೆಯೊಂದನ್ನು 1848ರಲ್ಲಿ ಫುಲೆಯವರು ಸ್ಥಾಪಿಸಿದರು. ಜ್ಯೋತಿಬಾ ಮೇಲ್ಜಾತಿಯವರು ಉನ್ನತ ಶಿಕ್ಷಣ ಹೊಂದಲು ಬಹುಸಂಖ್ಯಾತ ಕಾರ್ಮಿಕ ವರ್ಗದ ಆದಾಯವನ್ನು ಬಳಸುವ ಬ್ರಿಟಿಷ್ ಶಿಕ್ಷಣ ನೀತಿಯನ್ನು ಖಂಡಿಸುತ್ತಾ ಜನ ಸಮುದಾಯಕ್ಕೆ ಪೂರಕವಾದ ಪ್ರಾಥಮಿಕ ಶಿಕ್ಷಣಕ್ಕೆ ಫುಲೆ ಆಗ್ರಹಿಸುತ್ತಿದ್ದರು. ಕೆಳ ಜಾತಿಯ ಜನರಿಗೆ ಶಿಕ್ಷಣ ದೊರಕದೆ ಅವರು ರಾಜಕೀಯ ಹಕ್ಕುಗಳಿಂದ ವಂಚಿತರಾಗಿದ್ದು, ಮೇಲ್ಜಾತಿಯ ಸುಶಿಕ್ಷರು ತಮ್ಮನ್ನೇ ಜನ ಸಮುದಾಯದ ಪ್ರತಿನಿಧಿಗಳೆಂದು ಕರೆದುಕೊಳ್ಳುವಂತಾಗಿದೆ ಎಂಬ ಅಂಶವನ್ನು ಪ್ರತಿಪಾದಿಸಿ ಸಾರ್ವತ್ರಿಕ ಶಿಕ್ಷಣದ ಅನಿವಾರ್ಯತೆಯನ್ನು ಎತ್ತಿ ಹಿಡಿದಿದ್ದರು. ಮುಂದುವರೆದು ಅಸ್ಪೃಶ್ಯತಾ ಆಚರಣೆಗೆ ವಿರೋಧ ಮೂರನೆಯ ಅಂಶ. ಫುಲೆಯವರು ಅಸ್ಪೃಶ್ಯತಾ ಆಚರಣೆಯಲ್ಲಿ ಬ್ರಾಹ್ಮಣದ ಪಾತ್ರವನ್ನು ಗುರುತಿಸಿದ್ದರು. ಅಸ್ಪೃಶ್ಯರನ್ನು ಮೇಲ್ಜಾತಿಗಳಿಗೆ ಅಧೀನಗೊಳಿಸುವ ಸಾಮಾಜಿಕ ಕಂದಾಚಾರಗಳನ್ನು ರದ್ದುಗೊಳಿಸುವ ಕಾನೂನುಗಳನ್ನು ಜಾರಿಗೊಳಿಸುವಂತೆ ಫುಲೆಯವರು ಸರ್ಕಾರವನ್ನು ಒತ್ತಾಯಿಸುತ್ತಿದ್ದರು. ಬ್ರಾಹ್ಮಣರು ತಮ್ಮ ಅಧಿಕಾರದ ಮುಂದುವರಿಕೆಗೆ ಅಸ್ಪೃಶ್ಯತಾ ಆಚರಣೆಯನ್ನು ರೂಪಿಸಿದ್ದು, ಅದರ ಮುಂದುವರಿಕೆಗೆ ಕಾರಣವಾಗುವ ಬ್ರಾಹ್ಮಣ ಆಡಳಿತಗಾರರನ್ನು ಫುಲೆ ವಿರೋಧಿಸಿದ್ದರು. ಬ್ರಾಹ್ಮಣರಿಂದ ಸಂಘಟಿಸಲ್ಪಟ್ಟ ಸಂಘಟನೆಗಳ ಹೋರಾಟದಲ್ಲಿ ಭಾಗಿಯಾದಂತೆ ಫುಲೆ ಅಸ್ಪೃಶ್ಯರನ್ನು ಎಚ್ಚರಿಸಿದ್ದರು. ಅಸ್ಪೃಶ್ಯರು ಶಿಕ್ಷಣ ಹೊಂದಿ ತಮ್ಮ ಹಕ್ಕುಗಳ ರಕ್ಷಣೆಗೆ ಮುಂದಾಗಬೇಕೆಂದು ಫುಲೆಯವರು ಬಯಸಿದ್ದರು. ಅಸ್ಪೃಶ್ಯತೆ ಕುರಿತಾದ ಫುಲೆಯವರ ನಿಲುವುಗಳು ಇಂದಿಗೂ ಭಾರತೀಯ ಸಮಾಜದಲ್ಲಿ ಪ್ರಸ್ತುತವೆನಿಸಿದ್ದು ಗಮನಾರ್ಹ ಸಂಗತಿ. ಮುಂದುವರೆದು ನಾಲ್ಕನೆಯ ಅಂಶ ಮಹಿಳಾ ಕಲ್ಯಾಣಕ್ಕೆ ಆದ್ಯತೆ. ಭಾರತೀಯ ಸಮಾಜದಲ್ಲಿ ಮಹಿಳೆಯರು ಶತಶತಮಾನಗಳಿಂದ ತುಳಿತಕ್ಕೊಳಗಾಗಿದ್ದರೂ ಫುಲೆಯವರು ಮಹಿಳೆಯರ ಉನ್ನತಿಗಾಗಿ ಅವರಿಗೆ ಶಿಕ್ಷಣ ಒದಗಿಸಲು ಗಮನ ಹರಿಸಿದರು. ಜೊತೆಗೆ ಪುರುಷನಿಗೆ ಸಮಾನವಾಗಿ ಮಹಿಳೆಯನ್ನ ಉಪಚರಿಸಲು ಫುಲೆ ಒತ್ತಾಯಿಸಿದ್ದರು. ಮಹಿಳೆಯರ ಪ್ರಗತಿಗೆ ತೊಡಕಾಗಿದ್ದ ವಿಧವಾ ಪುನರ್ವಿವಾಹ ನಿಷೇಧ, ಬಾಲ್ಯ ವಿವಾಹ, ಹಕ್ಕುಗಳ ವಂಚನೆಯಂತಹ ಸಮಸ್ಯೆಗಳನ್ನು ಹೋಗಲಾಡಿಸಲು ಫುಲೆಯವರು ಶ್ರಮಿಸಿದ್ದರು. ಈ ಮೂಲಕ ಸಮಾಜದ ಅರ್ಧದಷ್ಟಿರುವ ಸಮುದಾಯವನ್ನು ಸುಧಾರಿಸುವ ಮೂಲಕ ಸಮಾಜ ಸುಧಾರಣೆಗೆ ಫುಲೆ ಶ್ರಮಿಸಿದ್ದರು ಎಂದು ಹೇಳಬಹುದು. ಇನ್ನು ಮುಂದುವರೆದು ಐದನೆಯ ಸುಧಾರಣೆ ವೈಚಾರಿಕತೆಗೆ ಪ್ರೋತ್ಸಾಹ. ಫುಲೆಯವರು ಸಾಮಾಜಿಕ ಸುಧಾರಣೆಗೆ ವೈಚಾರಿಕ ಚಿಂತನೆ ಅಗತ್ಯವೆಂದು ನಂಬಿದ್ದರು. ಈ ಹಿನ್ನೆಲೆಯಲ್ಲಿ ಫುಲೆಯವರು ಸಮಾಜದಲ್ಲಿನ ಅಂಧಾನುಕರಣಗಳನ್ನು ಕಟುವಾಗಿ ವಿರೋಧಿಸಿದರು. ಜೊತೆಗೆ ಸಾಂಪ್ರದಾಯಿಕ ನಂಬಿಕೆಗಳಡಿ ಅವೈಜ್ಞಾನಿಕ ಆಚರಣೆಗಳನ್ನು ಕೈಬಿಡಲು ಸೂಚಿಸಿದರು. ಆರನೆಯದಾಗಿ ಆರ್ಥಿಕ ಸಬಲೀಕರಣಕ್ಕೆ ಒಲವು. ಫುಲೆಯವರು ಸಮಾಜದಲ್ಲಿನ ಆರ್ಥಿಕ ಅಸಮಾನತೆಯನ್ನು ಗಮನಿಸಿದ್ದರು. ಹೀಗಾಗಿ ಕೆಳ ಜಾತಿಯವರಿಗೆ ಕೃಷಿ ಮತ್ತು ಕೈಗಾರಿಕಾ ಶಿಕ್ಷಣವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಮುಂದುವರೆದು ಏಳನೆಯದಾಗಿ ಬ್ರಾಹ್ಮಣರ ಏಕಸ್ವಾಮ್ಯದ ಖಂಡನೆ. ಫುಲೆಯವರು ಬ್ರಾಹ್ಮಣರ ಅಧಿಕಾರವನ್ನು ಸಮ್ಮತಿಸಿರಲಿಲ್ಲ. ಹೀಗಾಗಿ ಬ್ರಾಹ್ಮಣೇತರನನ್ನು ಅಥವಾ ಬ್ರಿಟಿಷ್ ಅಧಿಕಾರಿಗಳನ್ನು ಆಡಳಿತದಲ್ಲಿ ನೇಮಿಸುವ ಮೂಲಕ ಕೆಳ ಜಾತಿಯವರ ಹಿತಾಸಕ್ತಿಯನ್ನು ರಕ್ಷಿಸಬೇಕೆಂದು ಬ್ರಿಟಿಷ್ ಸರ್ಕಾರವನ್ನು ಆಗ್ರಹಿಸಿದ್ದರು. ಜೊತೆಗೆ ಬ್ರಾಹ್ಮಣರು ಸಮಾಜದಲ್ಲಿ ಶ್ರೇಣಿತ್ಮಕ ವ್ಯವಸ್ಥೆಯನ್ನು ಮುಂದುವರಿಸಲು ಕಾರಣವಾದ್ದರಿಂದ ಅವರನ್ನು ಫುಲೆಯವರು ಕಟುವಾಗಿ ವಿಮರ್ಶಿಸಲು ದುರ್ಬಲ ಜಾತಿಗಳ ಹಿತಾಸಕ್ತಿಯ ರಕ್ಷಣೆಗೆ
ಬ್ರಾಹ್ಮಣರ ಏಕಸ್ವಾಮ್ಯ ನಿರ್ಮೂಲನೆಗೊಳ್ಳಬೇಕೆಂಬ ನಿಲುವನ್ನು ತಾಳಿದ್ದರು. ಈ ಮೇಲೆ ವಿವರಿಸಿದಂತೆ ಜ್ಯೋತಿಬಾ ಫುಲೆಯವರು ಭಾರತೀಯ ಸಮಾಜ ಸುಧಾರಣೆಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಫುಲೆಯವರು ಸಮಾಜ ಸುಧಾರಣೆಗೆ ಪ್ರತಿಪಾದಿಸಿದ್ದ ವಿಚಾರಗಳು ಭವಿಷ್ಯದಲ್ಲಿ ಭಾರತೀಯ ಸಮಾಜ ಸುಧಾರಣೆಗೆ ದಾರಿದೀಪವಾಗಿ ಬೆಳಕಿದವು. ಇದಕ್ಕೆ ಸಾಕ್ಷಿ ಎಂಬಂತೆ ಅಂಬೇಡ್ಕರರು ಫುಲೆಯವರನ್ನು ಸಾಮಾಜಿಕ ಸುಧಾರಣಾ ಸಂಗತಿಯಲ್ಲಿ ತಮ್ಮ ಗುರುವೆಂದು ಪರಿಗಣಿಸಿದ್ದರು. ತುಳಿತಕ್ಕೊಳಗಾದ ವರ್ಗಗಳನ್ನು ಕುರಿತಂತೆ ಕೊಡುಗೆಗಳನ್ನು ನೀಡುವ ಮೂಲಕ ಜ್ಯೋತಿಬಾ ಫುಲೆ ಇಂದಿಗೂ ಆದರ್ಶಪ್ರಾಯ ಸುಧಾರಣೆಗಾಗಿ ಗುರುತಿಸಲ್ಪಡುತ್ತಿರುವುದು ಗಮನಾರ್ಹ ಸಂಗತಿ ಎಂಬುದು ಇಷ್ಟು. ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಅಷ್ಟೂ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಇದರ ಮುಂದಿನ ಅಧ್ಯಾಯಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.